ರಾಜ್ಯದಲ್ಲಿ ಮೈತ್ರಿ ಮುರಿದುಕೊಂಡಿದೆ ಜೆಡಿಎಸ್ ಪಕ್ಷ. ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಇಲ್ಲ. ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗೆ ಮಾತ್ರ ಇನ್ನು ಮುಂದೆ ಮೈತ್ರಿ ಮುಂದುವರಿಯುತ್ತದೆ. ಅಸೆಂಬ್ಲಿ ಎಲೆಕ್ಷನ್ ಮತ್ತು ಪಾರ್ಲಿಮೆಂಟ್ ಎಲೆಕ್ಷನ್, ಈ ಎಲೆಕ್ಷನ್ಗಳಲ್ಲಿ ಮಾತ್ರ ಜೆಡಿಎಸ್ ಬಿಜೆಪಿ ಮೈತ್ರಿ ಮುಂದುವರಿಯುತ್ತೆ. ಇನ್ನು ರಾಜ್ಯದ ಒಳಗೆ ನಡೆಯುವಂತಹ ಪಂಚಾಯತ್ ಮಟ್ಟದ, ತಾಲೂಕ್ ಪಂಚಾಯತ್ ಮಟ್ಟದ, ನಗರ ಪಾಲಿಕೆ ಅಂತಹ ಎಲೆಕ್ಷನ್ಗಳಲ್ಲಿ ಯಾವುದೇ ತರಹದ ದೋಸ್ತಿ ಇಲ್ಲ. ಸ್ವಂತ ಶಕ್ತಿಯಿಂದಲೇ ಅಧಿಕಾರಕ್ಕೆ ಬರಬೇಕು ಎಂದಿದ್ದ ರಾಜ್ಯ ಬಿಜೆಪಿ. ವಿಜೇಂದ್ರ ಈ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಪಂಚಾಯತ್ ಮಟ್ಟದಲ್ಲಿ ನಾವು ಯಾರೊಂದಿಗೂ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಎಂದ ಎಚ್.ಡಿ. ದೇವೇಗೌಡರು. ನಮ್ಮ ಶಕ್ತಿ ಪ್ರದೇಶಗಳಿಗೆ ಯಾರಿಗೂ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಬಿಜೆಪಿ ಜೆಡಿಎಸ್ ಮೈತ್ರಿ ಏನಿದ್ದರೂ ಎಂಎಲ್ಎ ಎಂಪಿ ಎಲೆಕ್ಷನ್ ಅಲ್ಲಿ ಮಾತ್ರ. ಈ ಹಿಂದೆ ವಿಜೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮುಂಬರುವಂತಹ 2028ರ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಬಿಜೆಪಿ ಸ್ವಂತ ಪಾದದ ಶಕ್ತಿಯಿಂದ 130ರಿಂದ 140 ಕ್ಷೇತ್ರಗಳನ್ನು ಗೆಲ್ಲುತ್ತೆ. ನಾವು ಸ್ವಂತ ಶಕ್ತಿಯಿಂದಲೇ ಅಧಿಕಾರವನ್ನು ಗಿಟ್ಟಿಸ್ಕತ್ತೀವಿ. ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಇದು ಹೇಳ್ತಾ ಇರೋದು. ಆದ್ರೆ ನಿನ್ನೆ ಜೆಪಿ ಭವನದಲ್ಲಿ ನಡೆದ ಜೆಡಿಎಸ್ನ ಅಧಿಕೃತ ಪ್ರೆಸ್ ಮೀಟ್ ಕಾರ್ಯದಲ್ಲಿ ಜೆಡಿಎಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಅಧಿಕೃತವಾಗಿ ಕಡ್ಡಿ ಮುರಿದ ಹಾಗೆ ಹೇಳ್ತಾರೆ. ಎಂಪಿ ಎಂಎಲ್ಎ ಎಲೆಕ್ಷನ್ ಅನ್ನು ಹೊರತುಪಡಿಸಿದ್ರೆ ಇನ್ಯಾವ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲೂ ಕೂಡ ನಾವು ಮೈತ್ರಿ ಆಗೋದಿಲ್ಲ. ಈ ಹಿಂದೆ ಧರ್ಮಸ್ಥಳ ಯಾತ್ರೆ ಅಂತ ಹೇಳಿ ಮಾಡಿದ್ರು ಬಿಜೆಪಿಗರು. ಆಗಲೂ ಕೂಡ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡೇನು ಪಾದಯಾತ್ರೆ ಮಾಡಲಿಲ್ಲ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಅವರು ಸಪರೇಟ್ ಆಗೇ ಹೋದ್ರು ಧರ್ಮಸ್ಥಳಕ್ಕೆ. ಬಿಜೆಪಿನೂ ಕೂಡ ಪ್ರತ್ಯೇಕವಾಗಿ ಯಾತ್ರೆ ಮಾಡ್ತು. ಹೀಗಾಗಿ ರಾಜ್ಯದಲ್ಲಿ ಹೊಂದಾಣಿಕೆ ಸರಿ ಅನ್ನಿಸುವುದಿಲ್ಲ. ಈ ಎರಡು ಪಕ್ಷಗಳಿಗೂ ಕೂಡ ಡ್ಯಾಮೇಜೇ ಅದು. ಉದಾಹರಣೆ, ಒಂದು ಪ್ರದೇಶ ಜೆಡಿಎಸ್ನ ಪ್ರಾಬಲ್ಯ ಇರ್ತಕ್ಕಂತಹ ಪ್ರದೇಶ ಅಂತ ಇಟ್ಕೊಳ್ಳಿ. ಆ ಪ್ರದೇಶದಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ನಲ್ಲಿ ಏನಾದರೂ ಬಿಜೆಪಿಯ ಜೊತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡ್ರೆ ಜೆಡಿಎಸ್ ಪ್ರಾಬಲ್ಯ ಪ್ರದೇಶಕ್ಕೆ ಬಿಜೆಪಿಗರಿಗೆ ಎಂಟ್ರಿ ಕೊಟ್ಟಂಗಾಗುತ್ತೆ. ಅಲ್ಲಿ ಬೀಜ ಇಟ್ಟು ಅದನ್ನು ಬಿತ್ತನೆ ಮಾಡಿ ಅದರ ಫಸಲು ಬರೋವರೆಗೂ ಕೂಡ ಕಾದು ಅದನ್ನು ಸಂರಕ್ಷಣೆ ಮಾಡಿದ್ದು ಜೆಡಿಎಸ್. ಆದರೆ ಲಾಭ ಪಡ್ಕೊಂಡಿದ್ದು ಬಿಜೆಪಿ ಅಂದಂಗಾಗುತ್ತೆ. ಹಾಗೇನೆ ಬಿಜೆಪಿಯ ಪ್ರಾಬಲ್ಯ ಪ್ರದೇಶಗಳಲ್ಲಿಯೂ ಕೂಡ ಜೆಡಿಎಸ್ ನನ್ನ ಪ್ರವೇಶ ಮಾಡಿಸಿಕೊಳ್ಳೋದಕ್ಕೆ ಅನುವು ಮಾಡಿಕೊಡೋದಿಲ್ಲ ಬಿಜೆಪಿ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಎರಡೂ ಪಕ್ಷಗಳಿಗೂ ಕೂಡ ಡ್ಯಾಮೇಜ್ ಆಗುತ್ತೆ. ಪಂಚಾಯತ್ ಮಟ್ಟದಲ್ಲಿ ಎಲೆಕ್ಷನ್ ನಡೆದಾಗ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡರೆ ಎರಡೂ ಪಕ್ಷಗಳಿಗೂ ಕೂಡ ಎರಡೆರಡು ರೀತಿಯ ಡ್ಯಾಮೇಜ್ಗಳಾಗ್ತವೆ. ಹಾಗಾಗಿ ಪಳಗಿದ ರಾಜಕಾರಣಿಯಾಗಿರುವಂತಹ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಈ ಸೂಕ್ಷ್ಮತೆಗಳ ಅರ್ಥ ಆಗ್ತವೆ. ಎಚ್.ಡಿ. ಕುಮಾರಸ್ವಾಮಿಗೆ ಅರ್ಥ ಆಗದೇ ಇರತಕ್ಕಂತಹ ರಾಜಕೀಯ ಲೆಕ್ಕಾಚಾರಗಳು, ಎಚ್.ಡಿ. ರೇವಣ್ಣರಿಗೆ ಯಾವ ಕಾಲಘಟ್ಟಕ್ಕೂ ಕೂಡ ಅರ್ಥ ಆಗದೇ ಇರತಕ್ಕಂತಹ ಪೊಲಿಟಿಕಲ್ ಕೆಲ ಸ್ಟ್ರಾಟಜಿಗಳು ಪಳಗಿದ ರಾಜಕಾರಣಿಯಾಗಿರುವ ದೇವೇಗೌಡರಿಗೆ ಅರ್ಥ ಆಗುತ್ತೆ. ಹಾಗಾಗಿನೇ ಅವ್ರು ನಿನ್ನೆ ಆ ಮಾತನ್ನು ಅಧಿಕೃತವಾಗಿ ಹೇಳಿದ್ದು. ಲೋಕಲ್ ಬಾಡಿ ಎಲೆಕ್ಷನ್ ನಲ್ಲಿ ನಾವು ಯಾವುದೇ ತರಹದ ಮೈತ್ರಿಯಲ್ಲಿ ತೊಡಗಿಕೊಳ್ಳೋದಿಲ್ಲ. ನೋಡಿ, ಹಾಸನದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ತಲತಲಾಂತರಗಳಿಂದ ಒಂದು ತರಹದ ಸಾಂಪ್ರದಾಯಿಕ ಶತ್ರುಗಳ ಹಾಗೆ ಎಲೆಕ್ಷನ್ ಬಂದಾಗ ಸ್ಪರ್ಧೆಗೆ ಬಿದ್ದುವರ ಹಾಗೆ ಎಲೆಕ್ಷನ್ ಮಾಡ್ತಾರೆ. ಸೊ ಮೈತ್ರಿ ಆದರೆ ಅಲ್ಲೂ ಕೂಡ ಡ್ಯಾಮೇಜ್ ಆಗುತ್ತೆ. ಜೆಡಿಎಸ್ಸಿನ ಭದ್ರಕೋಟೆಗೆ ಬಿಜೆಪಿಗರು ಲಗ್ಗೆ ಇಟ್ಟಂಗಾಗುತ್ತೆ. ಹಾಗಾಗಿ ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಕರ್ನಾಟಕದ ಮುಂಬರುವ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧಿಸುವಂತಹ ಇರಾದೆಗೆ ಬಿದ್ದಿದೆ ಜೆಡಿಎಸ್. ಇನ್ನು ಬಿಜೆಪಿಯು ಕೂಡ ಅದಕ್ಕೆ ಹೊರತಾಗಿಲ್ಲ. ಬಿಜೆಪಿಗೂ ಕೂಡ ಅದೇ ಬೇಕಾಗಿರೋದು. ವೈದ್ಯ ನೀಡಿದ್ದು ಹಾಲೆ, ರೋಗಿ ಬಯಸಿದ್ದು ಹಾಲೆ ಅಂದಂಗೆ ಎಚ್.ಡಿ. ದೇವೇಗೌಡರ ಈ ಅಧಿಕೃತ ಆದೇಶವನ್ನ ಬಿಜೆಪಿಗರು ಕೂಡ ತುಂಬು ಹೃದಯದಿಂದ ಸ್ವಾಗತ ಮಾಡಿಯಾರು. ಅದರಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.